ನೋಡಿ ಕಣ್ಣು ತುಂಬಿಸ್ಕೊಂತ ಇದ್ದೀನಿ. ಅವ್ರ ಅತ್ತಿಗೆ ಸರಿಯಾಗಿ ಗಲಾಟೆ ಮಾಡ್ತಾ ಇದ್ದಾಳೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ. ಆ ಅಮ್ಮ ಗಲಾಟೆ ಮಾಡೋದು ನೋಡಿ ನೋಡೋರ ಅಣ್ಣನ ಮಗಳಿದ್ರು ನಮ್ಮ ಸೊಸೆನ ಕರ್ಕೊಂಡು ಮದುವೆ ಮಾಡ್ಕೊಂಡ್ಳು. ಥೂ ಅವ್ರ ಮನೆ ಒಳಗೋಗ. ನಾನು ಅನ್ಕೊಂಡಿದ್ದು, ನಾನು ಬೇಜಾರು ಮಾಡ್ಕೊಂಡಿದ್ದು ಅವಳಿಗಂತೂ ಒಳ್ಳೇದಾಗಲ್ಲ. ಒಬ್ರಿಗೆ ಬೇಜಾರು ಮಾಡಿಸಿ ಒಬ್ರಿಗೆ ಹಾಳು ಮಾಡಿ ಇವಳು ಉದ್ಧಾರ ಆಗ್ತೀನಿ ಅಂದ್ರೆ ಎಷ್ಟು ಮಟ್ಟಿಗೆ ಉದ್ಧಾರ ಆಗ್ತಾಳೆ ಇವಳು. ಯಾತಮ್ಮ ಯಾತ ಹಿಂಗೆ ಮಾತಾಡ್ತೀಯಾ? ಯಾತ ಗಲಾಟೆ ಆಗ್ತಿತ್ತಲ್ಲ ಸಣ್ಣ ಅಜ್ಜಿಯಲ್ಲಿ ಅವ್ರ ಅತ್ತಿಗೆಮ್ಮ ಏನಾನ ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಿಲ್ಲ. ಇನ್ನು 2 ವರ್ಷ ಆಗಿದ್ರೆ ನನ್ನ ಮಗಳನ್ನೇ ಕೊಡ್ತಿದ್ದೆ. ನೋಡು ಒಂದು ದಿವ್ಸಕನ ನಿನ್ನ ಬಾಯಾಗ ಅದು ಬರಲಿಲ್ವಾ? ನಾನು ಅವಾಗೆಲ್ಲ ನೋಡ್ಕೊಂಡಿದ್ದೀವಿ, ನಾವು ಕಷ್ಟ ಸುಖಕ್ಕೆ ಆಗಿದ್ದೀವಿ. ನಮ್ಮನ್ನು ಮಾಡ್ತಿದ್ಯಾ ನೀನು? ನನ್ನ ಮಗಳು ನಿನ್ನ ಮದುವೆ ಮಾಡ್ಕೊಂಬಿಲ್ಲ ಬಿಡು. ಮದುವೆ ಮಾಡ್ಕೊಂಬಿಲ್ಲ ಅಂದ್ರೆ ಹಾಳಾಗೋಗ್ಲಿ, ಮದ್ವೆಗೆ ನಾನು ಕರೀಲಿಲ್ವಲ್ಲ ಅಂತೇಳಿ ಅಯ್ಯಮ್ಮ ಬಂದು ಹೊರಗೆ ನಿಂತ್ಕೊಂಡು ಪರದಾಡ್ತೈತಿ. ಅದಕ್ಕೆ ಒಳಕ್ಕೆ ಬಾ ಅಂತ ಅವಳು ಕರಿತಿದ್ಲು. ಇನ್ಯಾತಕ್ಕೆ ಬರೋಣಮ್ಮ, ನಾನು ನಿಮ್ಮ ಅಣ್ಣಯ್ಯ ಏನು ಲೆಕ್ಕಿಲ್ಲ ಅಂತ ಹೇಳಿ ಮಾತಾಡ್ತಿತ್ತು. ಅದಕ್ಕೇನೆ ಅವರೇ ಆತೈತೆ ಹಿಂಗೆ ಒಬ್ರಿಗೊಬ್ರು ಹಿಂಗೆ ಪರದಾಡ್ತಿದ್ರಮ್ಮ. ನಾನು ಯಾಕೊಟ್ಟು ಯಾತು ಮಾತಾಡಲಿಲ್ಲ, ಅದೇ ಬಂದೆ. ನ್ಯಾತಿಲ್ಲ ಅಷ್ಟೇ, ಅವರು ಏನೋ ಮಾತಾಡ್ತಿದ್ರು. ನೋಡಜ್ಜಿ, ನೋಡೋರ ಅಣ್ಣನ ಮಗಳಿದ್ರು ನನ್ನ ಸೊಸೆನ ಕರ್ಕೊಂಡು ಮದುವೆ ಮಾಡ್ಕೊಂಡ್ಲಲ್ಲ ಅವಳು. ಅವ್ರ ಅಣ್ಣನ ಮಗಳನ್ನೇ ಮಾಡ್ಕೊಂಬ ತವ್ರ ಮನೆ ಎಂಬುದು ಇರೋದು. ಇಟ್ಲಾಗೆ ನನ್ನ ಮನೆ ನನಗೂ ಹಿಂಗೆ ಮಾಡೋದೇ ಇರ್ತಿರ್ಲಿಲ್ಲ. ಯಾಕಜ್ಜಿ ಮಾಡಬೇಕು? ನಾನೇನು ಹುಡುಗಿನ ಕೇಳಿಲ್ಲಪ್ಪ, ಆ ಹುಡುಗಿನೇ ಬಂದು ನನ್ನ ಮದುವೆ ಮಾಡ್ಕೊಳ್ರಿ ಅಂತ ಕೇಳ್ಕೊಂಡ್ಲು ಅಂತ ಹೇಳ್ತಿದ್ಲು. ಅವಳೇನೋ ಹೋಗಿ ಕೇಳ್ತಾಳೆ. ಇವಳು ಸುನಂದ ನೋಡೆ ನಿನ್ನ ತಮ್ಮನ ಮಗಳು ಹಿಂಗೆ ಬಂದವಳೆ, ಪಾಪ ನೀನು ಕರ್ಕೊಂಬಂದಿದೀಯ ನೋಡು, ಅವಳು ಬಂದು ನಿಂಗೆ ಕೇಳ್ತಾಳೆ ಅಂತ ನಾನು ಹೇಳಿದ್ರೆ ಅವಾಗ ಅವಳ ಮೇಲೆ ನನಗೆ ಎಷ್ಟೋ ಒಂದಿಟ್ಟು ಸಿಟ್ಟೂ ಕಮ್ಮಿ ಆಗೋದು, ಇಬ್ಬರು ಚೆನ್ನಾಗೂ ಆಗ್ಬೋದಾಗಿತ್ತು. ಚೆನ್ನಾಗಿರೋ ಅಂಥತ್ತಾಗ ಇವಾಗ ಅವಳು ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಂಡಿರೋದ್ರಿಂದ ಅತ್ಲಾಗೆ ತವ್ರ ಮನೇನೂ ಕೆಡಿಸ್ಕೊಂಡ್ಲು. ಅವ್ರ ಅಣ್ಣನ ಮನೆಗೆ ಹೋಗಲ್ಲ ಇವಾಗ. ಅವ್ರ ಅಣ್ಣಂದು ಕರ್ದು ಕಳ್ಸೋದನ್ನು ಕೆಡಿಸ್ಕೊಂಡ್ಲ. ಇತ್ಲಾಗೆ ಮೈದ್ನೆಂಟಿ ತಗೊಂಡು ಮಾತಾಡೋದನ್ನು ಕೆಡಿಸ್ಕೊಂಡ್ಲು. ಇವಾಗ ಅವಳು ಅವ್ರ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಂಡಿದ್ರೆ ತವ್ರ ಮನೆಯಾಗೂ ಚೆನ್ನಾಗಿರ್ಬೋದಾಗಿತ್ತು. ಇಲ್ಲಿ ಈಗ ನಮ್ಮ ಲಕ್ಷ ಒತ್ತು ಹೇಳಿಲ್ಲಲ್ಲ, ನಾವು ಬಂದು ನನಗೆ ಹೇಳಿದ್ರೆ ನಾನು ಹಂಗಲ್ಲ ಅಂದ್ರೆ ಹಿಂಗೆ ಅಂತ ಅವಳಿಗೆ ನಮ್ಮನ್ನು ಮಾಡಿ ಏನೋ ಮದುವೆ ಮಾಡ್ಕೊಂತಿದ್ವಿ. ನಾವು ಚೆನ್ನಾಗಿರ್ಬೋದಾಯ್ತು, ಅಲ್ಲೂ ಚೆನ್ನಾಗಿರ್ಬೋದಾಗಿತ್ತು. ಅದು ಚೆನ್ನಾಗಿರೋ ವಿಧಾನನೇ ಗೊತ್ತಿಲ್ಲ ಅದಕ್ಕೆ. ಥೂ ಅವ್ರ ಅಣ್ಣನ ಹೆಂಡತಿ ಅದಕ್ಕೆ ಸರಿಯಾಗಿ ಗಲಾಟೆ ಮಾಡಕ್ಕೆ ಬಂದವಳ್ತಾಗ ಸರಿಯಾಗಿ ಅಂತಾಳೆ. ಅವಳೇನಿಲ್ಲ ಅವಾಗಿಂದನೂ ಗಲಾಟೆ ಮಾಡ್ತಾ ಇದ್ದಾಳೆ. ಅಂಬ್ಲಿ ಸುಮ್ಮನಿರು ಅಂದ್ರೇ ಮತ್ತೆ ಗೊತ್ತಾಗೋದಿಂತಾರಿಗೆಲ್ಲನ. ಇನ್ನೂ ಚಿಕ್ಕ ವಯಸ್ಸಂತೆ ಕಣಮ್ಮ, ಮತ್ತೆ ಅದೊಂದಿಟ್ಟು ಹೇಳ್ದಂಗೆ ಕೇಳಲ್ಲ. ಇಟ್ಟು ಜಂಬ ಅಂತ ಹೇಳ್ಕೊಂಡಿದೀಯಾ ಎಲ್ಲರ ತಗೂ ನನ್ನ ಮಗಳೇನು ಜಂಬ್ದಾಳೆ ಅಂತ ಇವಳು ಹೇಳಾರ್ದೆ ಕೇಳಾರಿಗಳಮ್ಮ. ನನಗೊಂದು ಹೇಳ್ತಾರೆ, ನಿನ್ಗೊಂದು ಹೇಳ್ತಾರೆ, ಹೇಳಾರ್ದೆಲ್ಲ ಕೇಳಬಾರ್ದವು. ಮಾತಾಡ್ದಲ್ಲ ಯಾರು ಹೇಳಲ್ಲ ಕಣಜ್ಜಿ, ಮಾತಾಡ್ದಲ್ಲ ಹೇಳಕ್ಕೆ ಹೆದರ್ಕೊಂತಾರೆ. ಈಗ ಏನಾರ ಮಾತಾಡ್ಯಾರೆ ಅಂತಂದರೆ ಅವರು ಅದನ್ನೇ ಹೇಳೋದು. ಸುಮ್ಮನೆ ಯಾರು ಇಲ್ಲದ್ದು ಹೇಳ್ತಾರೆ ಹೇಳು? ಈಗ ನೀನು ಈಗ ನಾನು ಮಾತಾಡಿರೆ ತಾನೇ ನೀನು ಇನ್ನೊಂದು ತಕ್ಷಣವಾಗಿ ಹೇಳೋ. ಸುಮ್ಮನೆ ಹೇಳು ಅಂದರೆ ಯಾರನ್ನ ಹೇಳ್ತಾರೆ? ಯಾರು ಹೇಳಲ್ಲ. ಸುಮ್ಮನೆ ಹೇಳಿದ್ರೆ ಏನಿಲ್ಲಪ್ಪ ಅಂತಾರೆ. ಯಾರು ಸುಮ್ಮನೆ ಮಾತಾಡಲ್ಲ, ಮಾತಾಡ್ದಲ್ಲೇನೆ. ಅಯ್ಯಮ್ಮ ಎಲ್ಲ ತಿಳ್ಕೊಂಬಂದೆ ಹೇಳಿ ಮಾತಾಡ್ತಾ ಇರೋದು. ಆಗಬೇಕು, ಸರಿಯಾಗಿ ಅನ್ಬೇಕು. ಅವಾಗಿಂದ ಸರಿಯಾಗಿ ಅಂಬ್ತಾ ಇದ್ದಾಳೆ ಅಯ್ಯಮ್ಮ. ಹೋಗ್ತೀನಿ ತಡಿ. ಸುಮ್ಮನಿರಮ್ಮ ಅಂತ ಸುಮ್ಮನಿರ್ಸ್ತೀನಿ. ಮಾತಾಡ್ತಾ ಶಾನೆ ಮಾತಾಡ್ತಾರೆ. ಈ ವಜ್ಜೆ ಅಂತ ಅಲ್ಗೂ ಇಲ್ಗೂ ಓಡಾಡುತ್ತೆ ಹೇಳತ್ತ. ಇಂಥವೆಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ತಿಳಿಸಾವಿದ್ರು ಆಸೆ. ಅಲ್ಲಿಂದ ಇಲ್ಲಿಗೆ ಅಲ್ಲಿ ನಡೆದಿರೋದು ಇಲ್ಲಿ ಹೇಳ್ತಾವೆ, ಇಲ್ಲಿ ನಡೆದಿರೋದು ಅಲ್ಲಿ ಹೇಳ್ತಾವೆ. ನೋಡ ಅಯ್ಯಮ್ಮ ಅವಾಗಿಂದ ಸರಿಯಾಗಿ ಅಂಬ್ತಾ ಇತ್ತು ಕಣೆ. ನನಗಂತೂ ಭಾಳ ಖುಷಿ ಆಯ್ತು ಸುನಂದ. ನನಗೂ ಭಾಳ ಖುಷಿ ಆಯ್ತಮ್ಮ. ನನಗೂ ನೋಡಿ ಭಾಳ ಸಂತೋಷ ಆಯ್ತು. ಅದಕ್ಕೇನೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ಗೊತ್ತೇ, ಇವಾಗ ಈ ಅಮ್ಮನ ಮಗಳನ್ನೇನೆ ಮದುವೆ ಮಾಡ್ಕೊಂಬಣ ಅಂತ ಇದ್ದೀನಿ. ಕೇಳಿ ಅಯ್ಯಮ್ಮ ಇಲ್ಲಾಂತಿ ಹೋಗುತ್ತಲ್ಲ, ಇವಾಗ ಅವಳ ಮಗಳು ಸಿಟ್ಟಿಗೆ ಕೊಡ್ತಾರೆ ನಮ್ಮ ಮನೆಗೆ ಕೊಟ್ಟು. ಈಗ ನನ್ನ ತಮ್ಮನ ಮಗಳನ್ನ ಅವಳು ಮದುವೆ ಮಾಡ್ಕೊಂಡವಳೆ ಅಂದಮೇಲೆ ಅವ್ರ ಅಣ್ಣನ ಮಗಳನ್ನ ನಾನು ಮದುವೆ ಮಾಡ್ಕೊಂಬದ್ರಾಗ ಏನು ತಪ್ಪಿಲ್ಲ. ಆರಾಮ ಮದುವೆ ಮಾಡ್ಕೋಬೋದು. ಹಂಗೆ ಮಾಡು, ಕೇಳ ಅಯ್ಯಮ್ಮ ಇಲ್ಲಾಸಿ ಹೋಗುತ್ತಲ್ಲ. ಅವಾಗ ಅಕ್ಕ ನೀನು ನನ್ನ ಮನೆಗೆ ಕೊಟ್ಟು ಮದುವೆ ಮಾಡು, ಅವಳ ಕಣ್ಣೆದಿಗೆ ಚೆನ್ನಾಗಿರ್ಬೋದು ಅಂದ್ರೆ ಮತ್ತೆ ಹುಡ್ಕೋದೇ ಇರಲ್ಲ. ಹಂಗೆ ಹೇಳಿದ್ರೆ ಅಯ್ಯಮ್ಮ ಕೊಟ್ಟು ಮಾಡೇ ಮಾಡ್ತಾರೆ. ಯಾಕಂದರೆ ಇವಾಗ ಅವಳ ಮೇಲೆ ಸಿಟ್ಟೈತಲ್ಲ, ನನ್ನ ಮಗಳನ್ನ ಮಾಡ್ಕೊಂಬಿಲ್ಲ ಅಂಬತ್ತು ಸಿಟ್ಟೈತಲ್ಲ, ಕೊಟ್ಟೇ ಕೊಡ್ತಾರೆ. ಸುಮ್ಮನೆ ಮಾಡಿ ಸುಮ್ಮನೆ ನಮ್ಮ ಮಾದಿಗೆ ಬೇರೆ ಕಡೆ ಹುಡ್ಕೋಕ್ಕಾಗಲ್ಲ. ಸುಮ್ಮನೆ ಬೇರೆ ಕಡೆ ಹುಡ್ಕೋದೊಟ್ಟು ತಲೆನೋವು. ಅದಕ್ಕತ್ತ ಸುಮ್ಮನೆ ಮದುವೆ ಮಾಡ್ಕೊಂಡ್ರತ್ತೆ ಯಾವುದೂ ಇರಲ್ಲ. ಹಂಗೆ ಮಾಡೋಣ ಅಂತ ಇದೀನಿ ಕಣೆ ಅಕ್ಕ. ಈಗ ಅವಳ ಮೇಲೆ ಸಿಟ್ಟಿಗೆ ಕೊಟ್ಟೇ ಕೊಡ್ತಾರೆ ಅಷ್ಟೇನೆ. ಇವತ್ತು ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಂಡಳ ಅಂದ್ರೆ ಅವ್ರ ಅಣ್ಣನ ಮಗಳು ನಾನು ಇವತ್ತು ಮದುವೆ ಮಾಡ್ಕೊಂತೀನಿ. ಬತ್ತಿರಲಿ, ಅದು ಯಾರು ಬರ್ತಾರೆ ನ್ಯಾಯ ಹೇಳೋಕ್ಕೆ? ಅವಳೇ ಆಗಲಿ, ಅವಳು ಬಂದರೆ ಬರಲಿ ನೋಡೋಣ. ಅದೇನು ಮಾಡ್ತಾಳೆ ನೋಡಲಿ, ಅದೇನಾಗುತ್ತಾ ಆಗಲಿ ನೋಡೇ ಬೇಡಣ. ನಾ ಮದುವೆ ಮಾಡ್ಕೊಂತೀನಿ. ಅವಳು ಹೆಂಗೆ ಮಾಡಿದ್ಲು ಹಂಗೆ ಮಾಡ್ತೀನಿ ನಾನು. ನೋಡಮ್ಮ ಧನ್ವಾಗಿ ಮದುವೆ ಮಾಡ್ಕೋಬೋದಾಗಿತ್ತು. ಕಡೆಗೆ ಮದುವೆ ಮಾಡ್ಕೊಂಡು ಯೋಟು ಇದೆಲ್ಲನ ಯಾಕೆ ಬೇಕಾಗಿತ್ತಮ್ಮ? ಒಟ್ಟು ಮನಸ್ತಾಪಗಳು ಗನ ನಿಮ್ಮ ತಗು ಸೆನಕ್ಕೆ ಬೇಕಾಗಿತ್ತು. ಅದೇ ಮತ್ತೆ ಅವಳು ನಮ್ಮ ತಗು ಚೆನ್ನಾಗಿರ್ಬೋದಾಗಿತ್ತಕ್ಕ. ನಾನು ಹೇಳ್ತೀನಲ್ಲ, ನಮ್ಮ ತಗು ಚೆನ್ನಾಗಿರ್ಬೋದಾಗಿತ್ತು ಅವಳು ಎಲ್ಲ. ಈಗ ಯೋಸ್ತಿ ಅಂತ ಬರೀ ಹಿಂಗೆ ಗುದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಹಿಂಗೆ ಹಾಳಾಗಿ ಹೋಗ್ತಾಳೆ ಅವಳು. ಹೋಗತ್ತ ಅವಳು ಇನ್ನೆಂಥ ಜನ್ಮನ ಏನೋ
ಬರೀ ಯಾವಾಗಲೂ ಜಗಳ ಜಗಳ ಜಗಳ. ಅವಳು ಹಂಗೆ ಮತ್ತು ಅವ್ರ ಅಣ್ಣ ಹೆಂಡ್ತಿನಿ ಅವಳು ಮಾತಾಡ್ಸಲ್ಲ ಅಂದಮೇಲೆ ಇನ್ನು ನಮ್ಮನ್ನು ಮಾತಾಡಿಸ್ತಾಳೆ ಅವಳು. ನೋಡಮ್ಮ, ಅವ್ರ ಅತ್ತಿಗೆರ ಮನೆಗೇನೆ ಸಣ್ಣ ಅತ್ತಿಗೆರ ಮನೆಗೆ ಹೋಗಲ್ವಂತ. ಇಬ್ಬರು ಅಣ್ಣ ಇಬ್ಬರು ಅತ್ತಿಗೆರು ಇದ್ರು ಅವ್ರ ಅಣ್ಣ ಇನ್ನೇ ಮಾತಾಡ್ಸಲ್ಲ ಅವಳು. ಅಯ್ಯೋ ದೇವ್ರಿ. ಇವಳು ನಮ್ಮ ತಕ್ಷಣಕ್ಕೆ ಆಗ್ತಾಳೆ ಮೈದ್ನ ಹೆಂಡ್ತಿತ್ತಾಗಿ. ನೋಡಿ ಇವಾಗ ನಾನು ಮದುವೆ ಮಾಡ್ಕೊಬೋದಾಗಿತ್ತಮ್ಮ. ಮದುವೆ ಮಾಡ್ಕೊಂಡು ಅಲ್ಲೂ ಸೇನಕ್ಕೆ ಇತ್ಕೊಂಡು ಇಲ್ಲೂ ಸೇನಕ್ಕೆ ಇತ್ಕೊಂಡು ಅವಳು ನಮ್ಮ ಲಕ್ಷ ಏನಕ್ಕೆ ಕೇಳಿ ಅವಳು ಬಂದು ನಿನ್ಗೆ ಹೇಳಿ ಇಲ್ಲಮ್ಮ ನೀನು ನಿಮ್ಮ ಅತ್ತೆ ಮಗನ್ನೇ ಮದುವೆ ಆಗಿ ನೀನು ಅಂತ ಹೇಳಿ ಹಿಂಗೆ ಕರ್ಕೊಂಬಂದು ಅವಳು ಮದುವೆ ಮಾಡಿಸಿದ್ರೆ ನಿಮಗೂ ನೀನು ಸೇನಕ್ಕಾಗ್ತಿದ್ದೆ, ಅವಳು ಸೇನಕ್ಕಿರ್ಬೋದಾಗಿತ್ತು, ಎಲ್ಲರೂ ಸೇನಕ್ಕಿರ್ಬೋದಾಗಿತ್ತು. ಅವಳಿಗೆ ಈ ಪ್ರಜ್ಞೆ ಬೇಡವೆ ಮೈ ಮೇಲೆ. ಹೋಗತ್ತ ಅಮ್ಮ ಇಲ್ಲಾಸಿ ಹೋಗುತ್ತಲ್ಲ ಅವಾಗ ಕರೆದು ಮಾತಾಡು. ಅಕ್ಕ ಸುಮ್ಮನೆ ಕೊಟ್ಟು ಮದುವೆ ಮಾಡಕ್ಕ ಅವ್ಳು ಕಣ್ಣಿದ್ರೆ ನಿನ್ನ ಮಗಳನ್ನ ನನ್ನ ಮನೆಗೆ ಕೊಟ್ಟು ಮದುವೆ ಮಾಡಿ ಸೇನಕ್ಕೆ ಇತ್ಕೊಂಡು ಹೋಗೋಣ ಅಂತ ಹೇಳು ಅವ ಕೈ ಅಷ್ಟೇನೆ. ಹಂಗೆ ಮಾಡೋದು ನಾನೇನ ಹಂಗೆ ಹೇಳೋದು. ನೋಡು ನಾವೆಲ್ಲ ಚೆನ್ನಾಗಿರೋದು ನೋಡಿ ಅವಳಿಗೆ ಸರಿಯಾಗಿ ಒಟ್ಟು ಹುಡ್ಕೋಬೇಕು ಇದೇನಪ್ಪ ಇದು ಅಂತ. ನೋಡ ಅಮ್ಮ ಬಂದು ಸರಿಯಾಗಿ ಗಲಾಟೆ ಮಾಡ್ತಾಯಿದ್ದೆ. ನಾವೇನು ಅಣ್ಣ ಏನೋ ಅದಕ್ಕೆ ಬೇಕಾಗಿಲ್ಲ ನಿನಗೆ ಅಂತ ಹೇಳಿ ಅಲ್ಲ ಮದ್ವೆಗೂ ಕರ್ದಿಲ್ಲ ಅಂತ ನೋಡಮ್ಮ. ಅವ್ರನ್ನ ಮದ್ವೆಗಾನ ಕರಿಬೇಕಾ? ಅದಕ್ಕೆ ಮತ್ತೆ ಅಯ್ಯಮ್ಮ ಸರಿಯಾಗಿ ಗಲಾಟೆ ಮಾಡ್ತಾ ಇರೋದು. ಅನ್ಬೇಕು ಸುಮ್ಮನೆ ಬಾಯಿಗೆ ಬಂದಂಗೆ ಅಂದ್ರೇನಿ ನಮ್ಗೆ ಎಷ್ಟು ಹೊಟ್ಟೆ ಉರಿದೋಯ್ತು ನಿಜವಾಗ್ಲೂ. ನನಗಂತೂ ನಿದ್ದೆನೇ ಬರಲಿಲ್ವೇ ನೆನ್ನೆ ಮೊನ್ನೆ ಎಲ್ಲ ನಾನು ನಿದ್ದೆನೇ ಮಾಡಿಲ್ಲ. ಒಂಥರ ಕಣ್ಣು ಮುಚ್ಕೊಂಡ್ರೆ ಒಂಥರ ಅದೇ ನೆನಪು. ಏನೋ ತಲೆಯಾಗಿ ಇಕ್ಕೊಂಡಿದೀವಿ ಅಂದರೆ ನಿದ್ದೆನೇ ಬರಲ್ಲ. ನಿದ್ದೆ ಮಾಡ್ಬೇಕು ಅಂದ್ರೆ ತಲೆಯಾಗಿ ಏನು ಇರಬಾರ್ದು. ಒಂಥರ ನನಗಂತೂ ನೋಡಪ್ಪ ಹೆಂಗೆ ಮಾಡೋದ್ಲು ಪಾಪ ಎಲ್ಲ ಸಾಲ ಮಾಡ್ಕೊಂಡು ಮಾಡ್ತಾಳೆ ಅಂತ ನನಗಂತೂ ಬೋಲು ಬೇಜಾರಾಗಿತ್ತು. ಅವ್ರಿಗೂ ಆಸೆ ಇರುತ್ತಲ್ಲ ಕೊಡಬೇಕು ಅಂತ. ಏನೋ ಬೇಡತ್ತ ನಮ್ಮ ನಾನೇ ಇದ್ದಾಳೆ ನಾದಿನಿ ಮಗ ಇದ್ದಾನೆ ಕೊಡ್ಬೇಕು ಅಂತ ಅಲ್ಲ. ಅವನು ಅಜ್ಜಪ್ಪಗಿನಿ ಯಾಕೆ ಅವ್ನಿಗೂ ಯಾರು ಕೊಡಲ್ಲ ಹೇಳ. ಏನೋ ಕೊಡ್ತೀನಿ ಅವ್ರಿಗೆ ಒಪ್ತಿರ್ಲಿಲ್ವ ಗೊತ್ತಿಲ್ಲ. ಮಾತ್ರ ನಾನು ಕೊಡ್ತಿದ್ದೆ ಅಂತ ಹೇಳ್ತಾರೆ. ಅದೇ ಅವನು ಒಟ್ಟು ಒಬ್ಬನೇ ಮಗ ಅಲ್ಲ ಒಟ್ಟು ಇರೋದಕ್ಕೆ ಕೊಡ್ತೀವಿ ಅಂತಾರೆ ಅವ್ರು. ಅದು ಇವಳು ಮಾಡ್ಕೋಬೇಕಾಗಿತ್ತು ಮತ್ತೆ ಅಷ್ಟೊಂದೆಲ್ಲನ. ಅವಾಗ ಎಲ್ಲ ಕಷ್ಟ ಸುಖಕ್ಕೆ ಆಗ್ಯವ್ರೆ ಅಣ್ಣಯರ್ನೆಲ್ಲ ಮರ್ತು ಹಿಂಗೆ ಮಾಡ್ಯಾಳು. ಅವ ಅಕ್ಕಗೆ ಎಲ್ಲ ಹೇಳಿ ಎಲ್ಲ ಮಾತಾಡೋ ಅಕ್ಕನ ತಾಯಿ ಮಾತಾಡ್ತೀನಿ ಬರಲಿಲ್ಲ ಆಸೆ ಹೋಗ್ಲಿ ಕರಿತೀನಿ ಎಲ್ಲ ಕೇಳ್ತೀನಿ ಎಲ್ಲ ಹೇಳ್ತೀನಿ. ಸುಮ್ಮನಾಗಲ್ಲಮ್ಮ ಅಯ್ಯಮ್ಮ ಸುಮ್ಮನಿರಮ್ಮ ಮಣಿ ಗುದ್ದಾಡಬೇಡ್ರಿ ಅಂದ್ರೂ ಕೇಳಲ್ಲ. ಅವನು ಬೇರೆ ಇಲ್ಲ ಅವನು ಎಲ್ಲ ಹೋಗ್ಯವನೆ. ಅವಳೊಬ್ಳು ಸೊಸೆ ಇದ್ದಾಳೆ ಅವಳು ನಾನು ಇಷ್ಟಪಟ್ಟು ಮದುವೆ ಆಗಿರೋದು ಅಂತ ಹೇಳ್ತಿದ್ಲು ಅವಳು. ನೋಡಮ್ಮ ಆತನು ಹೇಳಿರಿ ಕಿವಿಗೆ ಹಾಕ್ಯಮಲ್ಲ ಪಾಡಿಗೆ ಬಾಯ್ ಮಾಡ್ಕೊಂತಾರೆ. ಬಾಯ್ ಮಾಡ್ತಾರೆ. ಮಾಡಲಿ ಬಿಡು ಸಣ್ಣಗಜ್ಜಿ ಮಾಡಲಿ. ಅವರಿಗೆ ಜಗಳ ಆಡೋಕ್ಕೆ ಇಷ್ಟ ಅವಳಿಗೆ. ನಮಗೆ ಜಗಳ ಅಂದರೆ ತಲೆನೋವು. ನಮಗೆ ಜಗಳ ಅಂದರೆ ಆಗಿ ಬರಲ್ಲ. ನಾವು ಅದಕ್ಕೆ ನಾವು ಸುಮ್ಮನೆ ಆಗ್ತೀವಿ. ಒಟ್ಟು ಯಾಕೆ ಅಂತ ಅವ್ರಿಗೆ ಜಗಳ ಮಾಡೋಕ್ಕಂದ್ರೆ ಅವಳಿಗೆ ಇಷ್ಟ ಅಲ್ಲ. ಅದಕ್ಕೆ ಮಾತಾಡಲಿ ಬಿಡು. ಅಲ್ಲ ಅವ್ರ ಅಣ್ಣ ಏನು ಅದಕ್ಕೆ ಅಂಬಂದೈತಿ ಅಲ್ಲ. ನೋಡು ಅವ್ರ ಅಣ್ಣನ ಮಗಳಿದ್ರೂ ನನ್ನ ಮಗಳಿಗೆ ಇದು ಮಾಡಿಲ್ಲಲ್ಲ ಹೇಳು. ನೋಡಿ ಎಂಥ ಬುದ್ಧಿ ಅಮ್ಮನ ಸಣ್ಣಿಗಜ್ಜಿ. ಅಲ್ಲ ನನ್ನ ಜಾಗದಾಗ ಅವಳೇ ಇದ್ರು ಈ ಮಾತು ಆಡಾಳೋ ಇಲ್ವ ಹೇಳು. ಆಡಾರೆ ಯಾರಿಗೆ ಆಗಲಿ ಬೇಜಾರಾಗೋದು. ಬೇಜಾರಾಗದಮ್ಮ ಆಗ್ದಂಗಂತೂ ಇರ್ತಿರ್ಲಿಲ್ಲ ಹಾಗೆ ಆಗೋದು. ಅವಳು ಅರ್ಥ ಮಾಡ್ಕೋಬೇಕೈತಿ ಏನು ಮಾಡೋದಮ್ಮ. ಬಿಡ್ರತ್ತ ಹೋಗ್ಲಿ. ಸುಮ್ಮನೆ ಯಾಕೆ ಅವ್ರು ಪರದಾಡೋದ್ರಾಗ ಈಗ ನೀವು ನಿಮ್ಮ ಪಾಡಿಗೆ ನೀವಿರ್ರಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನೇನು ಮಾಡೋಕ್ಕಾಗತ್ತೀಗಳಮ್ಮ. ಹಣೆ ಬರ್ದಾಗೆ ಅದೇನಾಗಬೇಕು ಯಾರ ಅಂಗಳದಾಗ ಉಪ್ಪು ಹಾಕ್ಬೇಕು ಅಂಬೋದಿರುತ್ತಾ ಅದು ಹಾಗೆ ಆಗುತ್ತೆ. ಅದು ಯಾರು ಬಂದ್ರೂ ನಿಲ್ಲನೀಗ ಮದುವೆ ಎಂಬುದು ಅಷ್ಟು ಸುಲಭವಾಗಲ್ಲ. ಯಾರು ಅಂತೇಳಿ ಆ ದೇವ್ರು ನಿರ್ಧಾರ ಮಾಡಿರ್ತಾನೆ. ಅಯ್ಯೋ ಈಗ ಮದುವೆ ಕೊನೆಗೆ ತಾಳಿ ಕಟ್ಟಿಸ್ಕೊಂಬ ಟೈಮ್ನ ಮದುವೆ ಕ್ಯಾನ್ಸಲ್ ಆಗಿರೋವು ಇದ್ದಾವೆ. ಇಂಥವೆಲ್ಲ ಇರ್ತಾವಲ್ಲ ಅದಕ್ಕಾಗಿ ಅದೇನು ಅವ್ರ ಹಣೆ ಬರ್ದಾಗ ಏನಿರುತ್ತೆ ಆ ಟೈಮಿಗೆ ಏನಾಗಬೇಕು ಅದು ಖಂಡಿತ ಆಗೇ ಆಗುತ್ತೆ. ಬಿಡತ್ತಿ ನೀನು ಮಾಡೋಕ್ಕಾವತ್ತು ನಿನ್ನ ಮಗ್ಗೆ ಬೇರೆ ಕಡೆಗೆಲ್ಲ ತಂದು ಮದುವೆ ಮಾಡಿರಾತು. ಮಾಡ್ತೀವಿ ಕಣಜ್ಜಿ ಮಾಡ್ದಂಗೆ ಹಂಗೆ ಇರ್ತೀವಿ ಮಾಡ್ತೀವಿ. ಮಾಡ್ದಂಗೆ ಹಂಗೆ ಇರಲ್ಲ ಯಾರೂ. ಒಂದು ಹೆಣ್ಣಿದ್ದಿ ತಗೊಂಡು ಗಂಡಿದ್ದೇ ಇರುತ್ತೆ ಮಾಡ್ತೀವಿ. ತಂದು ಮಾಡೋದು ಗೊತ್ತೈತೆ ನನ್ನ ಮಗನಿಗೆ. ನನ್ನ ತಮ್ಮ ಹೇಳಿದಾನೆ ಯಾಕೋ ನಾನೆಲ್ಲ ನೋಡ್ತೀನಿ ಸುಮ್ಮನೆ ನಿನ್ನ ತಲೆ ಕೆಡಿಸಿ ಬೇಡ ಹಾಳಾಗೋದ್ರು ಹೋಗ್ಲಿ ಯಾರೆಲ್ಲ ಹಾಳಾಗೋದ್ರು ಅವರೆಲ್ಲ ಹೋಗ್ಲಿ ಅಂತ ಹೇಳ ನನ್ನ ತಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಆ ಸೇವಂತಿರ ಅಣ್ಣನ ಮಗಳನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ನಮ್ಮ ಮಾದಿಗೆ ನಾನು ಮದುವೆ ಮಾಡ್ಕೊಂತೀನಿ. ನಾನು ಸುಮ್ಮನಿರಲ್ಲ. ನಾನು ಮದುವೆ ಮಾಡ್ಕೊಂಡು ಅವಳಿಗೆ ನಾನು ಚೆನ್ನಾಗಿ ನೋಡ್ಕೊಂತೀನಿ. ಇವಾಗ ಅಕ್ಕನ ಕೇಳೋಣ ಅಂತ ನಮ್ಮ ಮನೆಗೆ ಕೊಟ್ಟು ಮದುವೆ ಮಾಡೋಕೆ ನಮ್ಮ ತಿಳಿವೆ ಸಿಟ್ಟಲ್ಲ ಕೊಡ್ತಾರೆ. ಅವಳ ಮ್ಯಾಗಳ ಸಿಟ್ಟಿಗೆ ಇವಾಗ ಅವಳು ಹಿಂಗೆ ಮಾಡಿರೋದಕ್ಕೂ ಕೊಟ್ಟು ಮದುವೆ ಮಾಡ್ತಾರೆ ಅವ್ರು. ನೋಡ್ತಾ ಇರಿ ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.